ಪ್ರಿಯ ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನೂ ಕಲಿತವರು ಇವರು. ದೇವರನ್ನು ನೋಡಲು ಬಿಡದಿದ್ದಾಗ ದೇವರನ್ನೇ ತನ್ನೆಡೆಗೆ ಕರೆಸಿಕೊಂಡವರು ಇವರು. ಜಾತಿಯ ಜಾತ್ರೆಯಲ್ಲಿ ಇದ್ದವರನ್ನು ನಾವೆಲ್ಲರೂ ಒಂದೇ ಜಾತಿಯ ಮಕ್ಕಳು ಎಂದು ಬಡಿದೆಬ್ಬಿಸಿದವರು ಇವರು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕೇವಲ ಒಂದು ಜಾತಿಗೆ ಸೀಮಿತ ಆಗದ ಕನಕ ಜಯಂತಿ. ಎಲ್ಲ ಕೋಮಿನವರಿಂದ ಕನಕ ಜಯಂತಿ ಅತ್ಯಂತ ವಿಜೃಂಭಣೆಯಾಗಿ ನಡೆಯಿತು. ಬಹುಶಃ ಜಿಲ್ಲೆಯಲ್ಲಿಯೇ ಅಲ್ಲದೆ ರಾಜ್ಯದಲ್ಲಿಯೇ ಈ ರೀತಿ ಎಲ್ಲ ಜಾತಿಯ ನಾಯಕರು ಸೇರಿ ಕನಕ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ ಭವ್ಯವಾದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಇದೇ ಮೊದಲು ಎನಿಸುತ್ತದೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅಜ್ಜಂಪುರ ಪಟ್ಟಣದಲ್ಲಿ ಇರುವಂತಹ ಸಂಗೊಳ್ಳಿ ರಾಯಣ್ಣ ಕಟ್ಟಡದಲ್ಲಿ ಪೂರ್ಣ ಕುಂಭದೊಂದಿಗೆ ಪ್ರಾರಂಭವಾದ ಮೆರವಣಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ ಕಿರಳಮ್ಮ ದೇವಸ್ಥಾನದಲ್ಲಿರುವಂತಹ ಕನಕ ವೃತ್ತದ ಕನಕ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿ ನಂತರ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಎದುರಿಗೆ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡರು.
ಕಾರ್ಯಕ್ರಮದಲ್ಲಿ ಬಸವರಾಜ್ ರವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೆ, ಮಾನಹೀನನಾಗಿ ಬಾಳುವ ಮನುಜನೇತಕೆ. ಕುಮಾರ್ ಅವರು ವೇದಿಕೆ ಸ್ವಾಗತಿಸಿದರು. ಜಯಶೀಲ ಪ್ರಾರ್ಥನೆಯನ್ನು ಮಾಡಿದರು. ಜಾನಂದನ ನಿರಂಜನ ಷಣ್ಮುಖ ಸೋದನಿಯತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ಸಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಜಯಪ್ರಕಾಶ್ ಸ್ವಾಗತ ಕೋರಿದರು. ಸದ್ಭಕ್ತಿಯಿಂದ ಈ ಸರಳ ವೇದಿಕೆಯನ್ನ ನಿರ್ಮಾಣ ಮಾಡಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಆಚರಣೆಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ರವರು ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಿ ಸಮಾಜ ನಿರ್ಮಾಣ ಆಗಬೇಕು, ಜಾತಿ ವ್ಯವಸ್ಥೆ ನಾಶ ಆಗಬೇಕು ಎಂದರು. ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಟರಾಜನವರೇ, ಎಲ್ಲ ನಮ್ಮ ಸಮಾಜದ ಮುಖಂಡರೇ, ವಿವಿಧ ಇಲಾಖೆಯ ಅಧಿಕಾರಿಗಳೇ, ಸಾಧಕರೇ, ವಿದ್ಯಾರ್ಥಿಗಳೇ, ನಾವು ಈಗ ಕನಕದಾಸನನ್ನ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ಕನ್ನಡ ಉದ್ಘಾಟನೆ ಜ್ಯೋತಿ ಬೆಳಗಿಸುವುದರ ಮೂಲಕ ಮಾಡಲಾಯಿತು. ಉದ್ಘಾಟಕರ ನುಡಿಯನ್ನು ತಹಶೀಲ್ದಾರ್ ಶಿವಶರಣ ಕಟ್ಟೋಡಿಯವರು ಮಾತನಾಡಿದರು. ಯಾವ ಜಾತಿಯೂ ಇಲ್ಲ, ಇಡೀ ಮಾನವ ಕುಲವೇ ಒಂದು ಜಾತಿ ಎಂದು ಹೇಳಿದರು. ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ನಾವು ಬಹಳ ವಿಜೃಂಭಣೆಯಿಂದ ಹರ್ಷದಿಂದ ಮೆರವಣಿಗೆ ಮೂಲಕ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿದ್ದೀವಿ. ಈ ಒಂದು ವೇದಿಕೆ ಮೇಲೆ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ವೇದಿಕೆ ಮಾತಾಡಲಿಕ್ಕೆ ಬಹಳಷ್ಟು ವಿಚಾರಧಾರೆಗಳಿವೆ. ಅಜ್ಜಂಪುರ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದ ವಿಜಯಕುಮಾರ್ ರವರು ಉಪನ್ಯಾಸವನ್ನು ನೀಡಿದರು. ಮಾಡ್ಬಿಡ್ತೀವಿ, ಆಮೇಲೆ ಕನಕನನ್ನ ಮರಿತಕ್ಕಂಥ ಕೆಲಸ ಆಗ್ತಾ ಇದೆ. ಯಾಕೆ ಕನಕನನ್ನ ನೆನೆಸ್ಕೊಳ್ಬೇಕು? ಸುಮಾರು 500 ವರ್ಷಗಳಾದರೂ ಕೂಡ ಈ ಪ್ರಸ್ತುತ ದಿನಮಾನಗಳಲ್ಲಿ ಕನಕದಾಸರ ಪ್ರಸ್ತುತತೆ ಇನ್ನೂ ಹೆಚ್ಚಾಗಿದೆ. ಕಾರಣ ಏನು ಅಂತಂದರೆ, ಅವರ ಕೀರ್ತನೆಗಳನ್ನು, ಅವರ ರಚನೆಗಳನ್ನು ನಾವು ನೋಡಿದರೆ 15-16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಅತ್ಯಂತ ತಾಂಡವಾಡ್ತಾ ಇತ್ತು. ಅವರು ಪ್ರತಿಯೊಂದು ಕೀರ್ತನೆಯಲ್ಲೂ, ಅವರ ರಾಮಧಾನ್ಯ ಚರಿತೆಯಲ್ಲಿ, ಎಲ್ಲ ಕೃತಿಗಳಲ್ಲಿ ನಾವು ಈ ಜಾತಿ ವ್ಯವಸ್ಥೆಯ ಅಸಮಾನತೆಯನ್ನು ನಾವು ನೋಡ್ಬೋದು. ಅವತ್ತ ಅಶಿಕ್ಷಿತ ಸಮಾಜ ಇತ್ತು. ಜಾತಿ ಹೇಗೆ ಹುಟ್ಕೊಳ್ತು ಏನು ಅಂತ ಗೊತ್ತಿರಲಿಲ್ಲ. ಯಾವುದೋ ಒಂದು ವರ್ಗದವರಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇತ್ತು. ಇನ್ನುಳಿದವರು ವರ್ಗದ ಯಾವುದೇ ವ್ಯಕ್ತಿಗಳಿಗೆ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಯಾವುದೇ ಅವಕಾಶ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ 15-16ನೇ ಶತಮಾನದಲ್ಲಿ ಸಮಾಜದಲ್ಲಿ ನೋಡಲಿಕ್ಕೆ ಜಾತಿ ವ್ಯವಸ್ಥೆ ಅತ್ಯಂತ ವೈಭವೀಕರಣವನ್ನು ಕಾಣ್ತಾ ಇತ್ತು. ಆದರೆ ಇತ್ತೀಚೆಗೆ ಏನಾಗಿದೆ, ಜಾತಿ ಗುಪ್ತಗಾಮಿನಿಯಾಗಿ ಪ್ರವಹಿಸ್ತಾ ಇದೆ. ಅಂತಂದರೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ, ಆದರೆ ಒಳಗಡೆ ಆ ಜಾತಿ ಗುಪ್ತಗಾಮಿನಿಯಾಗಿ ತನ್ನ ಕಬಂಧ ಬಾಹುಗಳನ್ನು ಎಲ್ಲ ಕ್ಷೇತ್ರಗಳಲ್ಲಿ ಹರಡಿಕೊಂಡಿದೆ. ಹಾಗಾಗಿ ಏನು ಬಸವಣ್ಣವರ ಆದಿಯಾಗಿ, ಕನಕದಾಸರ ಆದಿಯಾಗಿ ಅವರ ಚಿಂತನೆಗಳು ಇವತ್ತು ಅತಿ ಹೆಚ್ಚು ಪ್ರಸ್ತುತೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಪ್ರತಿ ವರ್ಷ ನಾವು ಅತ್ಯಂತ ಗೌರವಾದರಗಳಿಂದ ಕನಕ ಜಯಂತಿಯನ್ನು ಆಚರಿಸಿ ಕನಕದಾಸರನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನನ್ನನ್ನು ಉಪನ್ಯಾಸಕ್ಕೆ ಕರೆದಿರೋದ್ರಿಂದ ಒಂದಿಷ್ಟು ಕನಕದಾಸರ ಜೀವನ ಚರಿತ್ರೆಯನ್ನು ಅರಿತಕ್ಕಂಥ ಕೆಲಸ ಆಗಬೇಕು. ಬರೀ ನಾವು ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊಂಡ್ಬಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕನಕದಾಸರು ಯಾಕೆ ಅವರು ಕೋಣವೇ ಅಲ್ಲಿ ಅವನಿಗೆ ಪ್ರತ್ಯಕ್ಷ ಆಯಿತು ಅಂತ ಕೃತಿಗಳಲ್ಲಿದೆ. ಆ ನಂತರ ಅವರು ವ್ಯಾಸರ ಹತ್ರ ಬರ್ತಾರೆ, ಸ್ವಾಮಿ ನೀವು ದೀಕ್ಷೆ ಕೊಟ್ರಿ, ಮಂತ್ರವನ್ನು ಹೇಳಿದ್ರಿ, ಕೋಣ ಮಂತ್ರ ಪಠಿಸಿದೆ, ಕೋಣ ಪ್ರತ್ಯಕ್ಷ ಆಗಿದೆ, ಕರ್ಕೊಂಬಂದಿದ್ದೀನಿ, ಒಪ್ಪಿಸ್ಕೋಬೇಕು ಅಂತ ಹೇಳ್ತಾರೆ. ವ್ಯಾಸರ ಇವನ್ಯಾರು ತಲೆ ಕೆಟ್ಟನೋ, ನಾನು ಕೋಣ ಮಂತ್ರ ಅಂತ ಹೇಳಿದೆ, ಸುಮ್ಮನೆ ಕೋಣನೇ ಕರ್ಕೊಂಬಂದಾನೆ. ಆಯ್ತು, ಏನು ಮಾಡಿಸ್ಕೋಬೇಕು ಅಂದಾಗ ಅಲ್ಲಿ ಒಂದು ದೊಡ್ಡ ಬಂಡೆ ಇದೆ, ಅದನ್ನ ಅಡ್ಡ ನಿಮ್ಮ ಕೋಣನಿಗೆ ಹೇಳಿ ಲೂಕ್ಸು ಅಂತ ಹೇಳ್ತಾರೆ. ಆಗ ಕನಕದಾಸರ ಕೆಲಸವನ್ನು ಮಾಡ್ತಾರಂತೆ, ಅಂದರೆ ಪುರಾಣದ ರೀತಿ. ಆನಂತರ ವ್ಯಾಸರಾಯರು ಕನಕರನ್ನ ಮೆಚ್ಚಿಕೊಂಡು ತಮ್ಮ ವಿಶ್ವಪಾವನ ಮಠಕ್ಕೆ ಕರ್ಕೊಂಡ್ಬರ್ತಾರೆ. ಅಲ್ಲೊಂದು 250 ಜನ ಬ್ರಾಹ್ಮಣರು ಶಿಷ್ಯಂದ್ರು ಇರ್ತಾರೆ. ಅವರೆಲ್ಲ ಇವನನ್ನ ಶೂದ್ರ ರೀತಿ ನೋಡ್ತಾರೆ. ಯಾಕೆ ಅಂದ್ರೆ ಹುಟ್ಟಿದಂಥ ವ್ಯಕ್ತಿ ಅಲ್ಲ. ಅವತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಸಾಮಂತ ರಾಜ್ಯ ಬಾಡ ಮತ್ತೆ ಬಂಕಾಪುರ ಅಂತ 2 ಗ್ರಾಮಗಳು. ಅದರಲ್ಲೂ ಬಂಕಾಪುರ ವಿಶೇಷವಾಗಿ ವ್ಯಾಪಾರಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು. ಸುಮಾರು 78 ಹಳ್ಳಿಗಳ ದಂಡನಾಯಕರಾಗಿ ಕನಕದಾಸರ ತಂದೆ ತಿಮ್ಮಪ್ಪರಾಯನ ತಂದೆ ಬೀರೇಗೌಡ ಮತ್ತೆ ಬಚ್ಚಮ್ಮ
ಅನ್ನೋರು ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಅಂತಹ ಒಂದು ಕುಟುಂಬ ಮಂಡಳಿಯನ್ನು ಜವಾಬ್ದಾರಿ ತಗೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿರ್ತಾರೆ. ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಗೌರವವನ್ನು ಸಮರ್ಪಿಸ್ತಾರೆ. ಶ್ರೀಯುತರು ಮುಖ್ಯೋಪಾಧ್ಯಾಯರಾಗಿ ಮತ್ತು ತಾಲೂಕಿನ ಸಮನ್ವಯಾಧಿಕಾರಿಯಾಗಿ ಈ ತರದ ಸಣ್ಣ ಸಣ್ಣ ಸನ್ಮಾನಗಳನ್ನ ನಮ್ಮ ಕನಕ ನೌಕರ ಬಳಗದ ವತಿಯಿಂದ 8-10 ವರ್ಷಗಳಿಂದ ತಮ್ಮ ತಂದೆಯವರಾದ ಅಡವಿಯಪ್ಪನವರು 15 ವರ್ಷ ಊರಿನ ದೇವಸ್ಥಾನವಾದ ಶ್ರೀ ಕಿರಣಮ್ಮನವರ ಗೌಡಿಕೆಯನ್ನು ಮಾಡಿದ್ದಾರೆ. ಗೌಡ್ರು ನಂತರ ಪರಮೇಶಣ್ಣ, ಪರಮೇಶ್ವರನವರ ಎಸ್. ಗೌಡಿಕೆಯನ್ನು ಪ್ರಹ್ಲಾದ್, ಕೆಂಪಣ್ಣ ಹಾಗೂ ಕುರುಬ ಸಮಾಜದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಹಾಗೂ ಸಮಾಜದ ಕೆಲವು ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು ಹಾಗೂ ಮುಖ್ಯ ಅತಿಥಿಗಳಿಗೂ ಸನ್ಮಾನಿಸಲಾಯಿತು. 1994 ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎತ್ತೂರು ಇಲ್ಲಿ ಪ್ರಥಮವಾಗಿ PUC ವಿಭಾಗ, ಈ ನಂತರ PUC ವಿಭಾಗದಲ್ಲಿ 7 ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರೂ ಕೂಡ ರೆಡಿಯಾಗಿ ವೇದಿಕೆ ಹತ್ರ. ಈ ವಿದ್ಯಾರ್ಥಿಗಳಿಗೆ ನಮ್ಮ ಕನಕ ನೌಕರ ಬಳಗದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು ಅವರೆಲ್ಲರೂ ಕೂಡ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ವೇದಿಕೆ ಇರ್ತಕ್ಕಂಥ ಗಣ್ಯರು ಎಲ್ಲರಿಗೂ ಕೂಡ ಪೇಟ ಕಟ್ಟುವಾಗ ಇದ್ದ ಹುರುಪು ಕಾರ್ಯಕ್ರಮ ಮುಗಿಯುವ ತನಕ ಇರುವುದಿಲ್ಲ ಯಾಕೆ ಎಂದು ವಿಷಾದವನ್ನ ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಗಳಾದ ಕೃಷ್ಣಮೂರ್ತಿಯವರು. 15 ಮತ್ತು 16ನೇ ಶತಮಾನದಲ್ಲಿ ಜಾತಿ ನಿರ್ಮೂಲನೆ ಆಗಬೇಕು ಎಂದು ಹೋರಾಡಿದ ಪ್ರಥಮ ಮತ್ತು ಕೊನೆಯ ವ್ಯಕ್ತಿ ಇವರೇ ಎಂದು ಹೇಳಿದರು. ಸರ್ಕಾರದಿಂದ ಹಿಡ್ಕೊಂಡು ಹೊರಡ್ಬೇಕಾರೆ ಸಂದರ್ಭದಲ್ಲಿ ಬಹಳಷ್ಟು ಜನ ಅವತ್ತು ಬಹಳಷ್ಟು ಜನಗಳ ಮೆರವಣಿಗೆಯಲ್ಲಿ ಭಾಗವಹಿಸಿ ನಮಗೆ ಬಹಳಷ್ಟು ಖುಷಿ ಆಯಿತು. ನಾನು ನಟರಾಜಿಗೆ ಹೇಳ್ಕೊಂಬರ್ತಿದ್ದೆ, ಇವತ್ತೇನು ಈ ವರ್ಷ ಕನಕದಾಸರ ಜಯಂತಿ ಮೆರವಣಿಗೆ ಭಾಳಷ್ಟು ಚೆನ್ನಾಗಿ ಅದ್ದೂರಿಗೆ ನಡೀತಾ ಇದೆ ನಟರಾಜ. ಇದಕ್ಕೇನು ಕಾರಣಪ್ಪ ಅಂತಂದರೆ ಇವತ್ತು ಎಲ್ಲ ಇಲಾಖೆಯ ತಹಸೀಲ್ದಾರ್ ಅವರು ಮತ್ತು ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ ಎಲ್ಲರೂ ಕೂಡ ಇವತ್ತು ಈ ಒಂದು ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಅದರಿಂದ ಇವತ್ತು ಉತ್ತಮವಾದ ಮೆರವಣಿಗೆ ಭಾಳಷ್ಟು ಚೆನ್ನಾಗಿದೆ. ಆದರೆ ಈ ಕಾರ್ಯಕ್ರಮದ ನೋಡಿದ್ರೆ ಭಾಳಷ್ಟು ನೋವಾಗುತ್ತೆ. ಯಾಕೆ ಅಂತಂದರೆ ಎಷ್ಟೆಷ್ಟಿದೆ ಶಾಲ್ ನಟರಾಜ? ಇದೆಷ್ಟಿದೆ, ಬೇಟ ಎಷ್ಟೆಷ್ಟಿದೆ? ಇದೇ ರೀತಿಯಾಗಿ ಮುಂದೆ ನಡೀತಕ್ಕಂಥ ಕಾರ್ಯಕ್ರಮ ಇರಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಅಲ್ಲಿ ಹೊರಟಂಥ ನಮ್ಮ ಏನು ಜನ ಮುಂದೆ ಬರ್ತಾ ಇದ್ರು ಅವ್ರಿಗೆಲ್ಲ ಈ ಶಿಕ್ಷಣ ಮತ್ತು ಸಂಸ್ಕಾರ ಇವೆರಡರ ಕೊರತೆ ಇದ್ರೆ ಮಾತ್ರ ಇಂಥದ್ದು ಭಾಗಿಯಾಗಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಆ ಥರದ ವಿಚಾರ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ನೋವಿನ ವಿಚಾರ. ಅಲ್ಲೇನು ವಿಜೃಂಭಣೆಯಿಂದ ನಾವು ಹೊರಟ್ವಿ ಹೇಳಿದ್ರು, ಶಾಲೆ ಎಷ್ಟು ಸುತ್ತಿದ್ರು, ಪೇಟೆ ಎಷ್ಟು ಸುತ್ತಿದ್ರು, ಕೊಳ್ಳಿ ಕಮಿಟಿ ಎಷ್ಟು ಹಾಕಿದ್ವಿ, ಲೆಕ್ಕ ಮಾತ್ರ ಐತೆ, ಜನ ಮಾತ್ರ ಇಲ್ಲ ಇಲ್ಲಿ. ಅದಾದರೆ ಮತ್ತೆ ಇಲ್ಲಿ ಕೂಡ ಏನು ನಮಗೆ ಹಿಂದೆ ನನಗೆ ಕೇಳಿ ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ವೀಕ್ಷಿಸುತ್ತಿರಿ CM ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.